ಫುಲ್ ವೀಡಿಯೋ ನೋಡ್ಕೊಂಬರೋಣ. ಎಲ್ಲರೂ ಬನ್ನಿ. ಮಲಗಿದವ್ರನ್ನ ಎಬ್ಬರಿಸ್ತಾನೆ ನನ್ನ ಬಾಮೈದ. ಇವನು ಬೇರೆ ನಾನು ಬರ್ತೀನಿ ನನ್ನೂ ಕರ್ಕೊಂಡು ಹೋಗು ಅಂತ ಕೂತ್ಕೊಂಡ್ಬಿಟ್ಟ. ನೀ ಬರಬೇಡ ಅಂದರೂ ಕೇಳಲಿಲ್ಲ, ಆದರೂ ಬಿಡಲಿಲ್ಲ. ಹಿಂದೆಗಡೆ ಓಡಿ ಬಂದ್ಬಿಡೋದ. ಅಲ್ಲೇ ಕೊಟ್ಬಿಟ್ಟು ಬಂದೋ. ಬೆಳಗ್ಗೆನೆ ಮನಗಿದ್ರನ್ನೆಲ್ಲ ಎಬ್ಬರಿಸ್ಕೊಂಡು ಸೀದಾ ಸಾರಕ್ಕೆ ಮಾರ್ಕೆಟಿಗೆ ಕರ್ಕೊಬಂದ. ಸರಿ ಆಯಿತು, ಲೀಸ್ಟ್ ಕೊಡಪ್ಪ ಅಂತ ಹೇಳ್ಬಿಟ್ಟು ಎಲ್ಲನೂ ಕಟ್ಟಿಸ್ಬಿಟ್ಟು ಆಂಟಿ ಬಿಲ್ ಹಾಕಿ ಅಂದೆ. ಬಿಲ್ ಹಾಕಿದ್ರು. ಆಂಟಿ ಕೈಗೆ ದುಡ್ಡು ಕೊಟ್ಟು ಫುಲ್ ಖುಷಿ. ಆಂಟಿ ಅಂತಾರೆ ನಿಮ್ಮಂಥವ್ರು ದಿನ ಹಿಂಗೆ ಫಂಕ್ಷನ್ ಮಾಡಲಿಯಪ್ಪ ಅಂತಂದ್ಬಿಟ್ರು. ಸರಿ ಆಂಟಿ ಆಯಿತು, ಇನ್ನು ನೆಕ್ಸ್ಟ್ ಟೈಮ್ ನಿಮ್ಮ ಅಂಗಡಿಗೆ ಬರ್ತೀವಿ ಅಂತೇಳ್ಬಿಟ್ಟು ಆಂಟಿಗೆ ಬಾಯ್ ಮಾಡ್ದೋ. ಮೂಟೆ ತಂದು ಎತ್ತಿಕ್ತ ನಮ್ಮ ಅಣ್ಣ ವೀಡಿಯೋ ಮಾಡಬೇಡ ಅಂತಾನೆ. ಇರಲಿ ಬಿಡೋ ಅಂದೆ. ಹಿಂಗೆ ಮಾರ್ಕೆಟಲ್ಲೆಲ್ಲ ತುಂಬ್ಕೊಂಡು ಸೀದಾ ಬತ್ತಾಯಿದ್ದು. ಹಸುಗಳು ಸಿಕ್ತು. ಕೈ ಮುಕ್ಕೊಂಡು ಆಗೋ ಕೆಲಸ ಎಲ್ಲ ಒಳ್ಳೇದಾಗಲಿಯಪ್ಪ ಅಂತ ಹೇಳ್ಕೊಂಡು ಅಂಗಡಿ ಹತ್ರ ಬಂದು ಐಟಮ್ ಎಲ್ಲ ಇಳಕಿಸ್ತೋ. ಒಬ್ಬಿಟ್ಟು ಬೇರೆ ಆರ್ಡ್ರ್ ಮಾಡಬೇಕಾಯ್ತು. ಹಂಗೆ ಒಬ್ಬಿಟ್ಟನ್ನೆಲ್ಲ ಆರ್ಡ್ರ್ ಮಾಡ್ಬಿಟ್ಟು ಟೀ ಕುಡ್ಕೊಂಡು ಹಂಗೆ ಹೋಗೋಣ. ಅಣ್ಣ ವೆಯ್ಟ್ ಮಾಡ್ತಾವ್ರು, ನಡೀರಪ್ಪ ಅಂದೆ. ಅಣ್ಣ ವೆಯ್ಟ್ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಫಂಕ್ಷನ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.